ನಮಸ್ಕಾರ. ನೀವಿದು ಒಂದು ವೀಕೆಂಡ್ ಪಿಲ್ ಅಥವಾ ವೀಕೆಂಡ್ ಮಾತ್ರೆ ಬಗ್ಗೆ ಕೇಳಿದಿರಾ? ವೀಕೆಂಡ್ ಪಿಲ್ ಇಂದ ಲವ್ ಸ್ಟೋರಿ ಶುರು ಆಗುತ್ತೆ, ಆದ್ರೆ ಓವರ್ ಡೋಸ್ ಆದ್ರೆ ಹಾಸ್ಪಿಟಲ್ ಸ್ಟೋರಿ ಶುರು ಆಗ್ಬೇಕಾಗುತ್ತೆ. ಈ ಟಡಾಲಾಫಿಲ್ ಅನ್ನೋದು ಇಟ್ಸ್ ಅ ಟಿಕೆಟ್ ಟು ವೀಕೆಂಡ್ ಫನ್. ನಾವು ಹಿಂದಿ ಒಳಗಡೆ ಪ್ಯಾರ್ ವಾಲಿ ಗೋಲಿ ಅಂತ ಹೇಳ್ತೀವಿ. ಸೊ ಶುಕ್ರವಾರ ತಗೊಂಡ್ರೆ ಸಂಡೇ ಬೆಳಗ್ಗೆ ಮಟ ನೀವು ಲವ್ ಮಾಡ್ತಾನೆ ಇರ್ತೀರಾ, ರೊಮ್ಯಾನ್ಸ್ ಮಾಡ್ತಾನೆ ಇರ್ತೀರಾ. ಸೊ ಎಲ್ಲರಿಗೂ ಒಂದು ಕುತೂಹಲ, ಮೇನ್ಲಿ ಯಂಗ್ಸ್ಟರ್ಸ್ಗೆ ಈ ಥರ ಒಂದು ಮಾತ್ರೆ ಸೊ ಅವರ ಒಂದು ವೀಕೆಂಡ್ನ ತುಂಬ ಫನ್ ಮಾಡುತ್ತೆ, ತುಂಬ ಮಜಾ ಕೊಡುತ್ತೆ. ಸೊ ಹಾಗಾಗಿ ಇದನ್ನ ಮಾರ್ಕೆಟ್ನಲ್ಲಿ ವೀಕೆಂಡ್ ಪಿಲ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಮ ಒಂದು ಓನ್ಲಿ ಏನಂದ್ರೆ ಪಿಲ್ ಅಲ್ಲ, ನಿಮ್ಮ ಗರ್ಲ್ ಫ್ರೆಂಡಿಗೆ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ಮಾತ್ರ ಸಣ್ಣದು ನೋಡ್ಲಿಕ್ಕೆ, ಬಟ್ ಎಫೆಕ್ಟ್ ತುಂಬಾ ದೊಡ್ಡದು. ಓಕೆ, ಸೊ ಅದೇ ರೀತಿ ಇದನ್ನ ಫ್ರೆಂಡ್ಸ್ ಕೇಳಿ ತಗೊಳಕ್ ಹೋಗ್ಬಿಡಿ, ಯಾಕಂದ್ರೆ ಡೇಂಜರಸ್. ಅಟ್ ದ ಸೇಮ್ ಟೈಮ್ ಡಾಕ್ಟರ್ ಕೇಳಿ ನಿಮ್ ಕರೆಕ್ಟ್ ಡೋಸ್ ಹೇಳ್ತಾರೆ, ದೆನ್ ಇಟ್ ಈಸ್ ಸೇಫರ್. ಸೊ ಈ ಒಂದು ಮಾತ್ರೆ ಶುಕ್ರವಾರ ಸಂಜೆ ತಗೊಂಡ್ರೆ ಸಂಡೇ ಬೆಳಗ್ಗೆ ತನಕನೂ ಕೆಲಸ ಮಾಡುತ್ತೆ, ನಂಬ್ತೀರಾ? ಸೊ ಅಂತ ಒಂದು ಮ್ಯಾಜಿಕ್ ಮಾತ್ರೆ ತಗೊಂಡು ಬಂದಿದ್ದೀನಿ ನಾನು ನಿಮ್ಮ ಮುಂದೆ. ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, ಕನ್ಸಲ್ಟೆಂಟ್ ಫಿಸಿಷಿಯನ್, ಸಾಗರ ಕ್ಲಿನಿಕ್ ಅಂಡ್ ಡೇ ಕೇರ್ ಸೆಂಟರ್, ಸಾಗರ. ಸೊ ನಾನು ಆಕ್ಚುಲಿ ಈ ವಿಡಿಯೋ ಮಾಡೋದು ನನಗೆ ಏನೋ ಇಲ್ಲ ಇಲ್ಲಿ ಕೆಲಸ ಇಲ್ಲ ಅಂತನೋ ಇಲ್ಲ ಪೇಷಂಟ್ಸ್ ಇಲ್ಲ ಅಂತನೋ ಅಲ್ಲ ನಂಗೆ ಸುಮಾರು ಸಿಕ್ಕಾಪಟ್ಟೆ ಪೇಷಂಟ್ಸ್ ಇದ್ದಾರೆ. ಬಟ್ ಈ ಮೆನ್ಸ್ ಹೆಲ್ತ್ ಅವರ ಪುರುಷರ ಒಂದು ಹೆಲ್ತ್, ಸೆಕ್ಷುಯಲ್ ವೆಲ್ನೆಸ್ ಬಗ್ಗೆ ಬಹಳಷ್ಟು ಮಿತ್ಸ್ ಇದೆ, ಅದನ್ನ ಬರ್ಸ್ಟ್ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಜನರಿಗೆ ತಲುಪಿಸ್ಬೇಕಾಗಿದೆ. ಸೊ ನಾನು ಹಿಂದಿನ ಕೆಲವು ವಿಡಿಯೋಸ್ ಮಾಡಿದಾಗ ಸೊ ನನ್ಗೆ ಎಷ್ಟು ಕಾಲ್ಸ್ ಬಂದಿದ್ದಾವೆ ಅಂತಂದ್ರೆ ಸುಮಾರು ಕಾಲ್ಸ್ ಬೆಂಗಳೂರು, ಕರ್ನಾಟಕದ ನಾನಾ ಭಾಗದಿಂದ ಬಂದಿದ್ದಾವೆ. ದೇ ಟುಕ್ ವಾಟ್ಸ್ಆಪ್ ಕನ್ಸಲ್ಟೇಷನ್, ಪೇಡ್ ಕನ್ಸಲ್ಟೇಷನ್ ಫ್ರಮ್ ಮೈ ನಂಬರ್. ಅಂಡ್ ಪಾಪ ಅವರು ಎಷ್ಟು ಅದ್ರ ಬಗ್ಗೆ ಹಿಂಜರಿಕೆ, ಲಜ್ಜೆ, ನಾಚಿಕೆ ಇತ್ತು ಅಂತಂದ್ರೆ ಸೊ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟಾಗ ದೇ ಆರ್ ಸೋ ಹ್ಯಾಪಿ. ಸೊ ಈ ಒಂದು ಚಾನಲ್ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ನಡ ಲೈಫ್ ಸ್ಟೈಲ್ ಚಾನಲ್ ನ ಉದ್ದೇಶನೇ ನಿಮ್ಗೆ ಸರಿಯಾದ ಒಂದು ಮಾಹಿತಿ ಕೊಡೋದು. ಓಕೆ, ಅಟ್ ದ ಸೇಮ್ ಟೈಮ್ ಮೆಡಿಸಿನ್ ಶುಡ್ ಬಿ ಸೇಫ್. ನಿಮ್ಮ ಜೀವನ ಖುಷಿಯಾಗಿರ್ಬೇಕು, ಸೇಫ್ ಆಗಿರ್ಬೇಕು, ಪ್ರಾಪರ್ ಆಗಿ ಗೈಡೆನ್ಸ್ ಅಲ್ಲಿ ನಿಮ್ಮ ಒಂದು ಟ್ರೀಟ್ಮೆಂಟ್ ನಡಿಬೇಕು. ಯಾಕಂದ್ರೆ ಇವತ್ತು ಯೂಟ್ಯೂಬ್ ಒಳಗಡೆ ಬಹಳಷ್ಟು ಜನ ಮೆಡಿಸಿನ್ಸ್ ಬಗ್ಗೆ ಹೇಳ್ತಾರೆ, ಅದನ್ನ ಹೆಂಗ್ ತಗೋಬೇಕು ಎಲ್ಲರಿಗೂ ಯಾರು ಹೇಳ್ತಾ ಇರ್ತಾರೆ, ಇನ್ಫ್ಲೂಯೆನ್ಸರ್ಸ್ ಹೇಳ್ತಾರೆ. ಬಟ್ ಸೊ ಅವ್ರಿಗೆ ಎಕ್ಸಾಕ್ಟ್ಲಿ ಇದ್ರ ಮೆಕ್ಯಾನಿಸಮ್ ಆಫ್ ಆಕ್ಷನ್, ಡ್ಯೂರೇಷನ್ ಆಫ್ ಆಕ್ಷನ್ ಹೆಂಗ್ ಕೆಲಸ ಮಾಡುತ್ತೆ, ಸೊ PD5 ಇನ್ಹಿಬಿಟರ್ಸ್ ಅಂದ್ರೆ ಏನು, ಯಾವ ಡೋಸ್ ಇಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಈಗ ಕೆಮಿಸ್ಟ್ ಕೊಡ್ತಿರ್ತಾರೆ, ನಿಮ್ ಫ್ರೆಂಡ್ಸ್ ಹೇಳ್ತಾರೆ ಅಂತ ಹೇಳಿ ತಗೊಂಡ್ಬಿಡ್ತಾ ಇರ್ತೀರ. ಸೊ ನಾನು ಇವತ್ತು ಈ ಒಂದು ವಿಡಿಯೋ ಒಳಗಡೆ ನಿಮಗೆ ಈ ಒಂದು ಮ್ಯಾಜಿಕ್ ಮಾತ್ರೆ ಯಾವ್ದದು, ಅದು ಹೆಂಗ್ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬೇಕು, ಎಷ್ಟು ಸಲ ಯೂಸ್ ಮಾಡ್ಬೋದು, ದಿನ ಯೂಸ್ ಮಾಡಬೇಕು ಬೇಡ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಹೇಳ್ತೀನಿ. ಸೊ ಆ ಒಂದು ಮ್ಯಾಜಿಕ್ ಮಾತ್ರೆ ಅಥವಾ ವೀಕೆಂಡ್ ಮಾತ್ರೆ, ಪ್ಯಾರ್ ಕಾ ಗೋಲಿ ಏನಾದ್ರೂ ಹೇಳ್ಬೋದು. ನಿಮ್ಮ ಪ್ರೀತಿಯ ಪಾತ್ರೆಗೆ ಒಂದು ವೀಕೆಂಡ್ ಗಿಫ್ಟ್ ಅಂತ ಹೇಳ್ಬೋದು. ಅದೇ ಈ ಒಂದು ಟಡಾಲಾಫಿಲ್ ಅನ್ನೋ ಒಂದು ಮಾತ್ರೆ. ಓಕೆ, ಈ ಟಡಾಲಾಫಿಲ್ ಅನ್ನೋದು ಈಗ ನಿಮ್ಗೆ ಎಷ್ಟೊಂದು ಜನಕ್ಕೆ ನಿಮ್ಗೆ ವಯಾಗ್ರಾ ಬಗ್ಗೆ ಗೊತ್ತು, ಸಿಲ್ಡನಾಫಿಲ್ ಸಿಟ್ರೇಟ್, ಅದ್ರ ಬಗ್ಗೆ ನಾನು ಮುಂಚೆನೂ ವಿಡಿಯೋ ಮಾಡಿದ್ದೀನಿ. ಇದು ಏನಂದ್ರೆ ಇದು ಅಗೇನ್ ಟಡಾಲಾಫಿಲ್ ಅಂತಂದ್ರೆ ಇದು 5-ಫಾಸ್ಫೋಡೈಎಸ್ಟ್ರೇಸ್ ಎನ್ಸೈಮ್ ಇನ್ಹಿಬಿಟರ್, 5PDE ಇನ್ಹಿಬಿಟರ್. ಸೊ ಇದೇನಂದ್ರೆ ಬಾಡಿ ಒಳಗೆ ಯಾವುದೇ ಆರ್ಗನ್ ಇರಲಿ, ಸೊ ಅಲ್ಲಿ ರಕ್ತ ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಮಾಡಿ ಜಾಸ್ತಿ ಬ್ಲಡ್ ಹೋಗೋದು ಮಾಡುತ್ತೆ. ಸೇಮ್ ಥಿಂಗ್ ಇನ್ ಅವರ್ ಸೆಕ್ಷುಯಲ್ ಆರ್ಗನ್, ಪೆನಿಸ್ ಅಲ್ಲೂ ನಿಮ್ಮ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಈ ಒಂದು ಮಾತ್ರೆ ತಗೊಂಡಾಗ. ಸೊ ಅವಾಗ ನಿಮ್ಮ ಒಂದು ಎರೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಮೆಡಿಸಿನ್, ಈ ಮೆಡಿಸಿನ್ ಏನಿದಾವಲ್ಲ, ಸೊ ಬೇರೆ ಬೇರೆ ಡೋಸ್ ಅಲ್ಲಿ ಬರ್ತವೆ. ಸೊ 2.5, 5, 10 and 20. ಸೊ
ಸೊ ಜನ ತಪ್ಪು ಮಾಡೋದೇನಂದ್ರೆ ಫಸ್ಟೇ 20 mg ಇಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಸರ್, ನಾನು ಫಸ್ಟಿಗೆ ಇನಿಷಿಯಲಿ ಟಡಾಲಫಿಲ್ ತಗೋಬೇಕಾದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು 5-6 ಸಲ, ಆಮೇಲೆ ಕೆಲಸ ಮಾಡ್ತಿಲ್ಲ ಅಂತ. ಸೇಮ್ ಥಿಂಗ್ ವಿತ್ ವಯಾಗ್ರಾ ಆಲ್ಸೋ. ಓಕೆ, ಸೊ ಸ್ಟಾರ್ಟಿಂಗ್ ಕೆಲಸ ಮಾಡಿ ಸರ್, ಆಮೇಲೆ ಕೆಲಸ ಮಾಡಿಲ್ಲ. ಯಾಕೆ ಹಂಗಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಇದು ಮೇನ್ಲಿ ನಿಮಗೆ ನಿಮ್ಮ ಒಂದು ಈ ತಪ್ಪು ಕಲ್ಪನೆ ಏನಂದ್ರೆ ಇದು ನಿಮ್ಮ ಒಂದು ಟೈಮಿಂಗ್ಸ್ನ ಜಾಸ್ತಿ ಮಾಡುತ್ತೆ ಅಂತ. ನೋ, ಇದು ಸ್ಟ್ಯಾಮಿನಾ ಜಾಸ್ತಿ ಮಾಡಲ್ಲ, ಟೈಮಿಂಗ್ಸು ಜಾಸ್ತಿ ಮಾಡಲ್ಲ. ಓನ್ಲಿ ನಿಮ್ಮ ಎರೆಕ್ಟೈಲ್ ಡಿಸ್ಫಂಕ್ಷನ್ನ ಮಾತ್ರ ಸರಿ ಮಾಡೋದು. ಯಾರಾದ್ರೂ ಅಕಸ್ಮಾತ್ ಇದನ್ನು ಲೀಜರ್ ಡ್ರಗ್ ಇಲ್ಲ ಜಸ್ಟ್ ಫನ್ನಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀರ ಅಂತಂದ್ರೆ ಮುಂದೆ ಹೋಗಿ ಯು ವಿಲ್ ಬಿ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಅಪಾನ್ ದಿಸ್ ಡ್ರಗ್, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ನೀವು ತುಂಬಾ ಹೈ ಡೋಸ್ ಯೂಸ್ ಮಾಡ್ತಾ ಇರ್ತೀರಾ. ಓಕೆ, ಇದನ್ನ ಯಾಕೆ ವೀಕೆಂಡ್ ಪಿಲ್ ಅಂತಾರಂದ್ರೆ ಇದ್ರದ್ದು ಮೆಕ್ಯಾನಿಸಮ್ ಆಫ್ ಆಕ್ಷನ್ 36 ತಾಸು ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ಶುಕ್ರವಾರ ಸಂಜೆ ತಗೊಂಡ್ರೆ ಭಾನುವಾರ ಬೆಳಗ್ಗೆ ಮಟನು ಕೆಲಸ ಮಾಡುತ್ತೆ. ಸೊ ಇದನ್ನ ಆದಷ್ಟು ನೈಟೇ ತಗೊಳ್ಳಿ, ಯಾಕಂತಂದ್ರೆ ನಿಮಗೆ ಸೈಡ್ ಎಫೆಕ್ಟ್ ಗೊತ್ತಾಗಲ್ಲ. ಸೊ ಯೂಶಲಿ ವಯಾಗ್ರಾ ಥರನೇ ಇದಕ್ಕೂ ನಿಮಗೆ ಏನಂದ್ರೆ ಈ ಹಾಟ್ ಫ್ಲಶಸ್ ಅಂತ ಆಗುತ್ತೆ, ಫೇಶಿಯಲ್ ಫ್ಲಶಸ್ಸು, ಮೈಕೈ ನೋವು, ಅಜೀರ್ಣ, ಕೆಲವೊಂದ್ಸಲ ದೃಷ್ಟಿ ಮಂಜಾಗೋದು, ಈ ತರ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಸುಸ್ತು ಅನ್ಸೋದು, ಈ ತರ ಎಲ್ಲ ಇರುತ್ತೆ. ಹಾಗಾಗ್ಬಿಟ್ಟು ನಾನು ಸಜೆಸ್ಟ್ ಮಾಡೋದೇನಂದ್ರೆ ಇದನ್ನ ನೈಟೇ ತಗೊಂಡ್ಬಿಟ್ರೆ ಇಲ್ಲ ಒಂದ್ ದಿವಸ ಮುಂಚೆ ತಗೊಂಡ್ರೆ ನಿಮಗೆ ಒಳ್ಳೆ ಈ ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂಡ್ ಯು ಕ್ಯಾನ್ ಎಂಜಾಯ್ ಯುವರ್ ವೀಕೆಂಡ್ ವಿತ್ ಯುವರ್ ಐದರ್ ಗರ್ಲ್ ಫ್ರೆಂಡ್ ಆರ್ ಎನಿವನ್. ಸೊ ಈಗ ಹೇಗೆ ತಗೋಬೇಕಿದು ಸರ್, ಎಷ್ಟು ತಾಸು ಮುಂಚೆ ತಗೋಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಸರ್, ಇದು 30 ನಿಮಿಷ ಮುಂಚೆ ತಗೋಬೇಕಾ, ಇಲ್ಲ 1 ತಾಸು ಮುಂಚೆ ತಗೋಬೇಕಾ, ಇಲ್ಲ 2 ತಾಸು ಮುಂಚೆ ತಗೋಬೇಕನ್ನ. ಇದು ಡಿಪೆಂಡ್ಸು. ಸೊ ಕೆಲವೊಬ್ಬರಿಗೆ ಅರ್ಧ ಗಂಟೆನಲ್ಲೇ ಕೆಲಸ ಮಾಡುತ್ತೆ, ಕೆಲವೊಬ್ಬರಿಗೆ 2 ತಾಸು ಬೇಕಾಗುತ್ತೆ, ಕೆಲವೊಬ್ಬರಿಗೆ 4 ತಾಸು ಮಟನೂ ಬೇಕಾಗುತ್ತೆ. ಸೊ ಐ ಸಜೆಸ್ಟ್ ಅಟ್ಲೀಸ್ಟ್ 1 hour ಆದ್ರೂ ಮುಂಚೆ ತಗೊಂಡ್ರೆ, ಯಾಕಂದ್ರೆ ಬೇರೆ ಬೇರೆ ಏಜ್ ಗ್ರೂಪ್ ಅವ್ರಿಗೆ ಬೇರೆ ಬೇರೆ ತರ, ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಆಕ್ಟ್ ಮಾಡುತ್ತೆ. ಸೊ ಸಮ್ವೇರ್ ಅರೌಂಡ್ 2 to 4 hours ಅಂತೂ ಬೇಕು, ಅರ್ಥ ಆಯ್ತಾ? ಹಾಗಾಗ್ಬಿಟ್ಟು ಒಂದ್ ದಿವಸ ಮುಂಚೆನೆ ನೈಟ್ ಅಲ್ಲಿ ತಗೊಂಡ್ರೆ ನಿಮಗೆ ಎಫೆಕ್ಟ್ ಇರುತ್ತೆ ಅದು. ಸೊ ನಿಮ್ ಸೈಡ್ ಎಫೆಕ್ಟ್ ಇಲ್ದಂಗೆ ಇದನ್ನ ಎಂಜಾಯ್ ಮಾಡ್ಬೋದು ಈ ಮಾತ್ರೆನ. ಓಕೆ, ಸೊ ಇದು ವಯಾಗ್ರಾಕ್ಕಿಂತ ಇದು ಯಾಕೆ ಸರ್ ಚೆನ್ನಾಗಿ ಅಂದ್ರೆ ಕಾಸ್ಟ್ ವೈಸ್ ದಿಸ್ ಇಸ್ ಲೆಸ್. ಸೊ ನಿಮಗೆ ಒಂದು ವಯಾಗ್ರಾ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ. ಸೊ 2.5 mg ಬೇರೆ ರೇಟು ಒಂದು 17 ರೂಪಾಯಿಂದ 20 ರೂಪಾಯಿಂದ ಸಿಗುತ್ತೆ. 20 mg ಬಂದ್ಬಿಟ್ಟು 520 ರೂಪಾಯಿ 4 ಮಾತ್ರೆಗಿರುತ್ತೆ. ಸೊ ಯಾರು ಫಸ್ಟಿಗೆ 20 mg ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ಯೂಶಲಿ ಈ ಮಾತ್ರೆಗಳು ಅಂದ್ರೆ ಕಡಿಮೆ ಡೋಸ್ ಅಂದ್ರೆ 2.5 ಇಲ್ಲ ಮ್ಯಾಕ್ಸಿಮಮ್ 5 ಇಂದ ಸ್ಟಾರ್ಟ್ ಮಾಡ್ತೀವಿ. ದೆನ್ ಡಿಪೆಂಡಿಂಗ್ ಅಪಾನ್ ದೇರ್ ಕೆಪಾಸಿಟಿ ಅವ್ರದ್ದು, ನಾವು ಫಿಸಿಕಲ್ ಕಂಡೀಷನ್ ನೋಡ್ಬಿಟ್ಟು ಅದನ್ನ 10 mg ಮಾಡಬೇಕು, 20 mg ಮಾಡಬೇಕು ತಗೊಂತೀವಿ. ನೀವು ಫ್ರೆಂಡ್ಸಿಗೆ ಕೇಳಿದ್ರೆ ಅವರು ತಮಾಷೆ ಒಳಗೆ ನಿಮಗೆ ಇಲ್ಲ ತಗೊಂಡ್ಬಿಟ್ಟು ಸಖತ್ತ ಕೆಲಸ ಮಾಡುತ್ತೆ, ನೀನು ಗರ್ಲ್ ಫ್ರೆಂಡ್ ಖುಷಿ ಆಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಿಮ್ಗೆ 20 mg ತಿನ್ಸಿದ್ರು ಅನ್ಕೊಳ್ಳಿ. ಸೊ ಮುಂದೆ ನೀವು ಸೀದಾ ಹಾಸ್ಪಿಟ್ಲಿಗೆ ಬರಬೇಕಾಗುತ್ತೆ ಅದರದ್ದೇನೋ ಸೈಡ್ ಎಫೆಕ್ಟ್ ಆದರೆ. ಸೊ ಹಾಗಾಗಿ ದಿಸ್ ಈಸ್ ನಾಟ್ ಎ ಓವರ್ ದ ಕೌಂಟರ್ ಮೆಡಿಸಿನ್ ಅಲ್ಲ, ಇದನ್ನ ಪ್ರಾಪರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಂಡರಲ್ಲೇ ತಗೋಬೇಕಾಗುತ್ತೆ ಈ ಒಂದು ಮೆಡಿಸಿನ್. ಸೊ ಹೇಳಿದ್ನಲ್ಲ ನಿಮಗೆ ಇದು 2.5, 5, 10, 20 4 ಡೋಸು. ಸೊ ಅಟ್ಲೀಸ್ಟ್ ಒಂದು 2 ತಾಸು ಇಲ್ಲ ಒಂದು ನೈಟ್ ಮುಂಚೆನೆ ತಗೊಂಡ್ರೆ ಇನ್ನೂ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ಸರ್. ಇದನ್ನ ಹೆಂಗೆ ಸೊ ನಾನು ನಿಮಗೆ ಕೆಲವೊಂದು ಈ ಟಿಪ್ಸು ಆಮೇಲೆ ಟ್ರಿಕ್ಸು ಹೇಳ್ಕೊಡ್ತೀನಿ, ಸೀಕ್ರೆಟ್ಸ್ ಹೇಳ್ಕೊಡ್ತೀನಿ ಈ ಮಾತ್ರ ಹೆಂಗೆ ಯೂಸ್ ಮಾಡ್ಬೇಕಂತ. ಸೊ ಇದು ಮಾರ್ಕೆಟ್ನಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ ನೇಮ್, ಬಹಳ ಫೇಮಸ್ ಬ್ರ್ಯಾಂಡ್ ನೇಮ್ಸ್ ಅಂದ್ರೆ ಸಯಾಲಿಸ್ ಅಂತ ಇದೆ, ಮಾಡ್ಯುಲಾ ಅಂತ ಇದೆ, ಟಡಾಫ್ಲೋ ಅಂತ ಇದೆ, ಟಡಾಫಿಲ್ ಅಂತ ಇದೆ, ಫಾರ್ಜೆಸ್ಟ್ ಅಂತ ಇದೆ. ಸೊ ಇದು ಇನ್ನೊಂದು ನಾನು ನಿಮ್ಗೆ ಹೇಳಿದೆ ಮೆಗಾಲಿಸ್. ಸೊ ನಾನು ಯೂಶಲಿ ಕಾಮನ್ ಆಗಿ ಎಲ್ಲಾನು ಬರೀತಿರ್ತೀವಿ, ನಿಮ್ಗೆ ಯಾವುದು ಯೂಸ್ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನ ಯೂಶಲಿ ನೀವೇನಂತಂದ್ರೆ ಸೊ ನೀವಾಗೆ ತಗೊಳಕ್ಕಿಂತ ನಿಮ್ಮ ನಿಯರೆಸ್ಟ್ ಆಂಡ್ರಾಲಜಿಸ್ಟ್ ಇಲ್ಲ ಕ್ವಾಲಿಫೈಡ್ ಸೆಕ್ಸಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟು ತಗೊಂಡ್ರೆ ಒಳ್ಳೇದು. ಇಲ್ಲ ಮಿನಿಮಮ್ ಫಿಸಿಷಿಯನ್ ಹತ್ರ ಡಿಸ್ಕಸ್ ಮಾಡಿ ತಗೊಂಡಾಗ ನಿಮ್ಗೆ ಇದರ ಎಫೆಕ್ಟು ಯೂಸ್ ಮಾಡೋ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ಸೊ ಇನ್ನು ಹೇಳ್ದಂಗೆ ಸೊ ಇದು ತಗೋಬೇಕಾದ್ರೆ ತುಂಬಾ ಈ ಹೆವಿ ಊಟ ಇಲ್ಲ ತುಂಬಾ ಆಯಿಲಿ ಇರೋದು, ತುಂಬಾ ಕರೆದಿರೋದು, ತುಂಬಾ
ಎಣ್ಣೆ ಅಂಶ, ಜಿಡ್ಡಿನ ಅಂಶ, ಇಲ್ಲ ತುಂಬ ಸಕ್ಕರೆ ಇರೋ ಅಂಶ, ಇಲ್ಲ ಹೊಟ್ಟೆ ತುಂಬ ತಿನ್ನೋದು ಆ ಥರ ಮಾಡಕ್ ಹೋಗ್ಬಿಡಿ. ಇಲ್ಲ ಆಲ್ಕೋಹಾಲು, ಡ್ರಿಂಕ್ಸು, ಸ್ಮೋಕಿಂಗ್ ಈ ಥರ ಅವಾಯ್ಡ್ ಮಾಡಿ ನೀವು ತಿಂದರೆ ತುಂಬ ಚೆನ್ನಾಗಿ ಎಫೆಕ್ಟ್ ಇರುತ್ತೆ. ಇಲ್ಲ ಅಂದ್ರೆ ಅದ್ರ ಎಫೆಕ್ಟಿವ್ನೆಸ್ಸು ಕಡಿಮೆ ಆಗುತ್ತೆ. ಸೊ ಯೂಶಲಿ ನಾನು ನನ್ನ ಪೇಷಂಟಿಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇದ್ದವ್ರಿಗೆ ಸ್ವಲ್ಪ ಯಾವುದಾದ್ರೂ ಒಂದು NSAIDs ಅಂದ್ರೆ ಪೇನ್ ಕಿಲ್ಲರ್ ಹಾಕ್ತೀನಿ. ಅದ್ರ ಜೊತೆಗೆ ಹೈಡ್ರೇಷನ್ ಚೆನ್ನಾಗಿರ್ಬೇಕು ಅವ್ರಿಗೆ. ಹೈಡ್ರೇಷನ್ ಚೆನ್ನಾಗಿದ್ದಾಗ ಅವ್ರಿಗೆ ನಿಮಗೆ ಎಫೆಕ್ಟ್ ಚೆನ್ನಾಗಿರುತ್ತೆ. ಇನ್ನು ಮಿಸ್ಕನ್ಸೆಪ್ಷನ್ ಅಂದರೆ ಇವು ಯೂಶಲಿ ಏನಂತಂದರೆ ಈ ಮೆನಿ ಆಫ್ ಈ ಭಾಳಷ್ಟು ಯಂಗ್ಸ್ಟರ್ಗೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ಆ ಒಂದು ಆಂಗ್ಸೈಟಿಯಿಂದ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಆಗ್ತಿರೋದ್ರಿಂದ. ಸೊ ಇದು ಈ ಟಡಾಲಾಫಿಲ್ ಇಲ್ಲ ವಯಾಗ್ರಾ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಬೇರೆ ಬೇರೆ ಸಪ್ಲಿಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಫಸ್ಟಿಗೆ ಟಡಾಲಾಫಿಲ್ ಯೂಸ್ ಮಾಡಲೇಬೇಕಂತ ಏನಿಲ್ಲ. ಓಕೆ, ಆಮೇಲೆ ಅದನ್ನು ಡಯಾಗ್ನೋಸಿಸ್ ಮಾಡೋಕ್ಕೆ ಬೇರೆ ರೀತಿ ಇದೆ. ವೆದರ್ ಇಟ್ ಇಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆರ್ ಜಸ್ಟ್ ಸ್ಟ್ರೆಸ್ ಇಲ್ಲ ಪರ್ಫಾರ್ಮೆನ್ಸ್ ಆಂಗ್ಸೈಟಿನ ಅಂತ. ಸೊ ಈಗ ನೀವು ಅಚಾನಕ್ಕಾಗಿ ನಮ್ಮ ಗರ್ಲ್ ಫ್ರೆಂಡಿಗೆ ಮೀಟ್ ಆಗಬೇಕು ಇಲ್ಲ ರೂಮ್ ಬುಕ್ ಮಾಡಿದ್ರಿ ಅಂತಂದ್ರೂ ಕೆಲವೊಬ್ಬರಿಗೆ ಇದೊಂದು 20 ನಿಮಿಷ ಇಲ್ಲ 30 ನಿಮಿಷದಲ್ಲಿ ತೊಗೊಂಡು ನೀವು ಕ್ಲೀನಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ವಾಟ್ ಈಸ್ ದ ಟೇಕ್ ಹೋಮ್ ಮೆಸೇಜ್ ಅಂತಂದರೆ, ಟಡಾಲಾಫಿಲ್ ತುಂಬ ವಂಡರ್ಫುಲ್ ಡ್ರಗ್, ಬಟ್ ಅದನ್ನು ಯೂಸ್ ಮಾಡೋದು ಗೊತ್ತಿರಬೇಕು. ಇಲ್ಲ ಅಂತಂದರೆ ಅದರದ್ದು ಸೈಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಫ್ರೆಂಡ್ಸ್ ಹೇಳಿದರು, ಕೆಮಿಸ್ಟ್ ಹೇಳ್ದ, ಅವ್ರು ಹೇಳಿದರು ಅಂತ ಹೇಳಿ ನೀವು ಹೈಯರ್ ಡೋಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನಿಷಿಯಲಿ ವಿ ಶುಡ್ ಸ್ಟಾರ್ಟ್ ವಿತ್ ಅ ಲೋವರ್ ಡೋಸ್ 2.5 ಮೇಂಟೆನೆನ್ಸ್ ಡೋಸ್ ಹಾಕ್ತಿರ್ತೀವಿ. ಸೊ 2.5 ದಿನ ನೈಟ್ ತೊಗೊಂಡ್ರು ಆಗುತ್ತೆ. ಇಲ್ಲ ನಾವು ಹೈಯರ್ ಡೋಸ್ ತೊಗೊತೀವಿ ಅಂದರೆ ಯಾವಾಗ ನಿಮಗೆ, ಯಾಕಂದರೆ ದಿನ ತಿನ್ನ ಮಾತ್ರ ಇಲ್ಲ. ಓಕೆ, ಸೊ ಹಾಗಾಗ್ಬಿಟ್ಟು ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಮೇನ್ಲಿ ಕಡಿಮೆ ಡೋಸಿಂದ ಸ್ಟಾರ್ಟ್ ಮಾಡಿಬಿಟ್ಟು ಎಫೆಕ್ಟ್ ಆಗಿಲ್ಲ ಅಂದರೆ ನಿಮ್ಮ ಡಾಕ್ಟ್ರು ಅದು ಡೋಸ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಯೂಸ್ ಮಾಡಿ, ಬಟ್ ಅಂಡರ್ ದ ಪ್ರಾಪರ್ ಗೈಡೆನ್ಸ್ ಯೂಸ್ ಮಾಡಿದಾಗ ನಿಮಗೆ ಎಫೆಕ್ಟ್ ಚೆನ್ನಾಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್, ಯಾಕಂದರೆ ಇದರಲ್ಲಿ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ ಈ ಒಂದು ಚಾನಲಿಂದ. ಪುರುಷರ ಮೆನ್ಸ್ ವೆಲ್ನೆಸ್ ಆಯಿತು, ಆಮೇಲೆ ಬೇರೆ ಬೇರೆ ಹಾರ್ಟ್ ರಿಲೇಟೆಡ್, ಡಯಾಬಿಟಿಸ್ ರಿಲೇಟೆಡ್, ವೆಲ್ನೆಸ್ಸು, ವೆಯ್ಟ್ ಲಾಸು, ಆಮೇಲೆ ಡಯಟು, ಎಕ್ಸಸೈಸು. ಸೊ ಈ ಥರ ಬೇರೆ ಬೇರೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಹಾಗಾಗ್ಬಿಟ್ರೆ ಇದರಿಂದ ನಿಮ್ಗೆ ತುಂಬ, ಯಾಕಂದರೆ ಲಕ್ಷಗಟ್ಟಲೆ ಜನ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಸರ್ ಬರೀ ನಾವು ಅಲ್ಲಿ ಹೋಗಿ ಅಷ್ಟು ಲಕ್ಷ ಹಾಕಿದ್ವಿ. ಯಾವಾಗ ನಿಮಗೊಂದು 15-20 ರೂಪಾಯಿ ಮಾತ್ರ ನಿಮ್ಗೆ ಕೆಲಸ ಆಗುತ್ತಂದರೆ ವೈ ಹ್ಯಾವ್ ಟು ಸ್ಪೆಂಡ್ ಲ್ಯಾಕ್ಸ್ ಟುಗೆದರ್ ಆಫ್ ರುಪೀಸ್. ಸೊ ಹಾಗಾಗ್ಬಿಟ್ಟು ಆ ಥರ ಇನ್ಫಾರ್ಮೇಷನ್ ನನ್ನ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತೊಮ್ಮೆ ಮುಂದಿನ ವಿಡಿಯೋನಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಧನ್ಯವಾದ. ವೀಕೆಂಡ್ ಪಿಲ್ ಅಂದ್ರೆ ಇದು ಲವ್ ಬೂಸ್ಟ್ ಅಲ್ಲ, ನಿಮ್ಮ ಲೈಫ್ ಬೂಸ್ಟರ್. ಸೊ ನೆನಪಿರ್ಲಿ, ಪ್ಯಾರ್ ವಾಲಿ ಗೋಲಿ ಇದು ತಗೊಳೋದು ಆರ್ಟ್ ಅಲ್ಲ, ತಗೊಳೋದ್ರಲ್ಲಿ ತುಂಬ ಸ್ಮಾರ್ಟ್ ಇರಬೇಕು. ಅದ್ರ ಜೊತೆಗೆ ವೀಕೆಂಡ್ ಪಿಲ್ ಅಂದರೆ ಫ್ರೈಡೇ ಫನ್, ಸಾಟರ್ಡೆ ಸ್ಮೈಲ್, ಸಂಡೇ ಸ್ಟೈಲ್. ಸ್ವಲ್ಪ ತಪ್ಪಾದರೆ ಮಂಡೇ ಹಾಸ್ಪಿಟಲ್ ಫೈಲ್. ನೆನಪಿರಲಿ. ಸೊ ಅಂತಿಮವಾಗಿ ನೆನಪಿರಲಿ, ಪ್ಯಾರ್ ವಾಲಿ ಗೋಲಿ, ಡಾಕ್ಟರ್ ವಾಲಿ ಬೋಲಿ. ಸೊ ವೀಕೆಂಡ್ ಎಂಜಾಯ್ ಮಾಡಿ, ಜಾಲಿ. ಓಕೆ.